ಗ್ಯಾಸ್ ಗೀಸರ್ ಬ್ಲಾಸ್ಟ್ ಆದಂತಹ ಪರಿಣಾಮ ಮೂವರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಉದಯ ನಗರದ ಮನೆಯಲ್ಲಿ ಈ ರೀತಿ ಗ್ಯಾಸ್ ಗೀಸರ್ ಬ್ಲಾಸ್ಟ್ ಆಗಿರೋದು. ಮೊಹಮ್ಮದ್ ಅಲಿ ಅನ್ನುವರಿಗೆ ಸೇರಿದಂತಹ ಮನೆ ಇದು. ಮನೆ ಗೋಡೆ ಹಾನಿಯಾಗಿದೆ. ಮನೆಯಲ್ಲಿದ್ದಂತಹ 3 ಜನ ಗಾಯಗೊಂಡಿದ್ದಾರೆ. ಮನೆ ಗೋಡೆ ಕುಸಿತ ಆಗಿದೆ. ಅಕ್ಕಪಕ್ಕದ ಮನೆ ಬಳಿ ಹೋಗಿ ಬಿದ್ದಿದೆ ಅವಶೇಷಗಳು. ಗಾಯಾಳು ತಾಯಿ ಹಾಗೆ 2 ಮಕ್ಕಳನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮನೆಯಲ್ಲಿ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ನಮಾಜ್ಗೆ ಎಂಟ್ರಿ ಮನೆ ಯಜಮಾನ ಅಲ್ಲಾ ಭಕ್ಷ್ ತೆರಳಿರ್ತಾರೆ. ಆ ಸಂದರ್ಭದಲ್ಲಿ ಸಿಲಿಂಡರ್ ಗ್ಯಾಸ್ ಸೋರಿಕೆಯ ವಾಸನೆ ಬಂದಿತ್ತಂತೆ. ಆದರೆ ನಮಾಜ್ಗೆ ತೆರಳಿ ವಾಪಸ್ ಬರುವಷ್ಟರಲ್ಲಿ ಏಕಾಏಕಿ ಗ್ಯಾಸ್ ಗೀಸರ್ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಗ್ಯಾಸ್ ಗೀಸರ್ ಬಹುತೇಕ ಎಲ್ಲರ ಮನೆಯಲ್ಲೂ ಬಳಕೆ ಮಾಡ್ತಾರೆ. ಈ ರೀತಿಯಾಗಿ ಏಕಾಏಕಿ ಮನೆಯಲ್ಲಿದ್ದಂತಹ ಗ್ಯಾಸ್ ಗೀಸರ್ ಬ್ಲಾಸ್ಟ್ ಆಗುತ್ತೆ ಅಂತಂದ್ರೆ ಸಹಜವಾಗಿ ಆತಂಕ ಮೂಡುತ್ತೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾಯ್ತು? ಮೊದಲೇ ಸೋರಿಕೆ ಏನಾದರೂ ಆಗಿತ್ತಾ? ಮನೆಯವರು ಏನು ಹೇಳ್ತಿದ್ದಾರೆ? ಜೊತೆಗೆ ಗಾಯಾಳುಗಳ ಕಂಡೀಷನ್ ಸದ್ಯಕ್ಕೆ ಹೇಗಿದೆ ವಿನೋದ್? ವಿದ್ಯಾ, ಹೌದು, ಏನು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಒಂದು ಉದಯನಗರದಲ್ಲಿ ನಡೆದಿರುವಂತಹ ಘಟನೆ ಇದಾಗಿರುವಂತದ್ದು. ಇದು ಕೂಡ ಏನು ಎಲ್ಲರೂ ಮಲಗಿದಂತ ಸಮಯದಲ್ಲಿ ಆದಂತಹ ಒಂದು ಘಟನೆ ಆಗಿರುವಂತದ್ದು ವಿದ್ಯಾ. ಯಾಕಂತಂದ್ರೆ ಏನು ತಂದೆ ಲಾಲ್ ಬಕ್ಷ್ ಏನು ಬೆಳಗ್ಗೆ ಎದ್ದು ನಮಾಜ್ಗಂತ ಎದ್ದಿರ್ತಾರೆ. 4 ಗಂಟೆಗೆ ಎದ್ದು ನಮಾಜ್ಗೆ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಆತ ರೆಡಿ ಆಗ್ತಿರ್ತಾನೆ. ಆ ಟೈಮಲ್ಲಿ ಗೀಸರ್ದ ಒಂದು ಸ್ಮೆಲ್ ಕೂಡ ಆತನಿಗೆ ಬಡ್ದಿರುತ್ತೆ. ಬಟ್ ಆತ ಅದನ್ನ ನಿರ್ಲಕ್ಷ್ಯ ಮಾಡಿರ್ತಾನೆ ಅನ್ನುವಂಥದ್ದು ಆತನ ಮಾತಿನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅದಾದ ನಂತರ ಆತ ನಮಾಜ್ಗಂತ ಮಸೀದ್ಗೆ ಹೋಗ್ತಾರೆ. ಹೋಗಿ ಬರುವಂತ ವೇಳೆಯಲ್ಲಿ ಏನು ಆಂಬ್ಯುಲೆನ್ಸ್ ಅವರ ಮುಂದೆನೆ ಬರುತ್ತೆ. ಏನಾಗಿದೆ ಅಂತ ಕೇಳಿದಾಗ ಅವ್ರ ಮನೆಯಲ್ಲೇ ಬ್ಲಾಸ್ಟ್ ಆಗಿದೆ ಅನ್ನೋ ವಿಚಾರ ಆತನಿಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಏಕಾಏಕಿ ಏನು ಗಾಯಾಳುಗಳನ್ನ ಗದಗ ಜಿಲ್ಲೆಯ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೂ ಕೂಡ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗೆ ಏನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು ವಿದ್ಯಾ. ಈ ಘಟನೆ ನಿಜಕ್ಕೂ ಏನು ಸ್ಮೆಲ್ ಬಂದ್ರೂ ಕೂಡ ಇದನ್ನ ನಿರ್ಲಕ್ಷ್ಯ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಇಲ್ಲಿ ಉಂಟಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಏನು ಮಲಗಿರ್ತಾರೆ ಅವರು ಕೂಡ ಎದ್ದು ಏನು ನಮಾಜ್ಗೆ ಆದಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುತ್ತೆ. ಆದ್ರೂ ಕೂಡ ಅವರು ತಡವಾಗಿ ಇದ್ದಂತ ಕಾರಣದಿಂದ ಈ ಒಂದು ಘಟನೆ 3 ಜನರಿಗೆ ಏನು ಆತನ ಲಾಲ್ ಬಕ್ಷ್ ನ ಪತ್ನಿ ಸೈರಾ ಬಾನು ಏನಿದ್ದಾಳೆ ಆಕೆಯನ್ನ ಹಿಡಿದು ಹಸನ್ ಸಾಬ್ ಹಾಗೂ ಏನು ಅಬ್ಬಾಸ್ ಅಲಿ ಅನ್ನೋರ್ಗೆ ಗಾಯಗಳಾಗಿರುವಂತದ್ದು. 3 ಜನರು ಕೂಡ ಈಗಾಗಲೇ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ಏನು ದಾಖಲು ಮಾಡಿರುವಂತದ್ದು. ಇಬ್ಬರಿಗೆ ಕೊಂಚ ಜಾಸ್ತಿ ಸುಟ್ಟಿದೆ ಅನ್ನೋ ಮಾಹಿತಿ ಈಗಾಗಲೇ ಹೊರಬರ್ತಾ ಇರುವಂತದ್ದು. ಇನ್ನೂ ಕೂಡ ಏನು ವೈದ್ಯರು ಚಿಕಿತ್ಸೆಯನ್ನ ಮುಂದುವರಿಸಿರುವಂತದ್ದು ವಿದ್ಯಾ. ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗೆ.